ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ್ ಅರ್ಪಿಸುವಂತಹ ಹೊಸ ಕಾರ್ಯಕ್ರಮ ಸರಣಿ ಸೇವಾ ಸಂಚಯ ರೋಟರಿ ನಿಮಗಾಗಿ ಕಾರ್ಯಕ್ರಮದ ಮೊದಲ ಸಂಚಿಕೆಗೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ರೋಟರಿಯ ಜೊತೆಗೆ ತೊಡಗಿಸಿಕೊಂಡಂತಹ ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇವೆ. ಅವರಲ್ಲಿ ನಾವು ಹೆಲ್ತ್ಗೆ ಸಂಬಂಧಪಟ್ಟದಿರ್ಬೋದು, ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟದಿರ್ಬೋದು ಅಥವಾ ಸೇವೆಗೆ ಸಂಬಂಧಪಟ್ಟ ಅನೇಕ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ, ಮಾಹಿತಿಯನ್ನು ಕೂಡ ಪಡ್ಕೊಳ್ತೇವೆ. ಇವತ್ತು ಈ ನಿಟ್ಟಿನಲ್ಲಿ ಮೊದಲ ಸಂಚಿಕೆ ಬಹಳ ವಿಶೇಷವಾಗಲಿಕ್ಕಿದೆ. ನಮ್ಮ ಜೊತೆಗೆ ಒಬ್ಬರು ವಿಶೇಷವಾಗಿರುವಂಥ ಅತಿಥಿ ಸೇರ್ಕೊಂಡಿದ್ದಾರೆ. ಅವರ ಪರಿಚಯ ಮಾಡೋದಕ್ಕಿಂತ ಮುಂಚೆ ನಾನು ರೋಟರಿ ಸಂಸ್ಥೆಯ ಬಗ್ಗೆ ಕೆಲವು ವಿಚಾರಗಳನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಕೂಡ ರೋಟರಿ ಸಂಸ್ಥೆಯ ಬಗ್ಗೆ ಒಂದಲ್ಲ ಒಂದು ರೀತಿಯಾಗಿ ಕೇಳಿರ್ತೇವೆ. ಸಾಕಷ್ಟು ಜನ ಇದರ ಮೆಂಬರ್ಸ್ ಕೂಡ ಆಗಿರ್ತಾರೆ, ರೊಟೇರಿಯನ್ಸ್ ಕೂಡ ನಮ್ಮ ವೀಕ್ಷಕರಲ್ಲಿ ಇರಬಹುದು. ಕೊನೆಯ ಪಕ್ಷ ನಾವು ಎಲ್ಲೋ ಒಂದು ಕಡೆ ರೋಟರಿ ಸಂಸ್ಥೆ ಬಗ್ಗೆ ಕೇಳಿರ್ತೇವೆ. ಇದಕ್ಕೆ ಕಾರಣ ಅವರು ಸಮಾಜದಲ್ಲಿ ಮಾಡ್ತಿರುವಂತಹ ಬೇರೆ ಬೇರೆ ಚಟುವಟಿಕೆಗಳು, ಇದು ಸೋಷಿಯಲ್ ಸರ್ವಿಸು ಕೂಡ ಆಗಿರಬಹುದು. ಹೀಗೆ ರೋಟರಿ ಸಂಸ್ಥೆ 1905ರಲ್ಲಿ ಪೌಲ್ ಹ್ಯಾರಿಸ್ ಅವರು ಚಿಕಾಗೋದಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ. 1910ರ ವೇಳೆಗೆ ಇದು ಲಂಡನ್, ಕೆನಡಾ, ಐರ್ಲೆಂಡ್ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಕ್ಲಬ್ಗಳನ್ನು ಹೊಂದಿ ಇದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿಬಿಡುತ್ತದೆ. ಇವತ್ತಿಗೆ ಸುಮಾರು ನಮ್ಮ ಜಗತ್ತಿನಲ್ಲಿ ಸುಮಾರು 35,000ಕ್ಕಿಂತ ಹೆಚ್ಚಿನ ರೋಟರಿ ಕ್ಲಬ್ಗಳಿದ್ದಾರೆ. 12 ಲಕ್ಷಕ್ಕಿಂತ ಹೆಚ್ಚಿನ ರೊಟೇರಿಯನ್ಸ್ಗಳಿದ್ದಾರೆ. ಇವರೆಲ್ಲ ಸೇರಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾರೆ. ಒಂದು ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಈ ಪಲ್ಸ್ ಪೋಲಿಯೋ ಇದರ ಇರಾಡಿಕೇಶನ್ ಅಲ್ಲಿ ಬಹಳಷ್ಟು ದೊಡ್ಡ ಪಾತ್ರವನ್ನು ವಹಿಸಿದೆ. 12ರಿಂದ 18 ವರ್ಷದ ಮಕ್ಕಳಿಗೋಸ್ಕರ ಇಂಟ್ರಾಕ್ಟ್ ಕ್ಲಬ್ಗಳನ್ನು ಓಪನ್ ಮಾಡಿದೆ, ಸ್ಕಾಲರ್ಶಿಪ್ಗಳನ್ನು ನೀಡಿದೆ, ಎಜುಕೇಷನ್ ಪ್ರೋಗ್ರಾಮ್ಗಳನ್ನು ವಿಶ್ವದಾದ್ಯಂತ ಇವರು ಮಾಡ್ತಾ ಬಂದಿದ್ದಾರೆ. ಇನ್ನು ಉಡುಪಿಯ ವಿಚಾರಕ್ಕೆ ಬರಬೇಕಾದ್ರೆ ಇಲ್ಲಿಯೂ ಕೂಡ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿರುವಂತಹ ರೋಟರಿ ಕ್ಲಬ್ಗಳಿದೆ. ಈ ಕ್ಲಬ್ಗಳಲ್ಲಿ ಒಂದು ಮಣಿಪಾಲದ ರೋಟರಿ ಕ್ಲಬ್ ಮಣಿಪಾಲ. ಇವರ ಕೆಲಸಗಳ ಬಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ಮುಂದೆ ಚರ್ಚೆ ಮಾಡೋಣ. ಮೊದಲಿಗೆ ನಮ್ಮ ಅತಿಥಿಯನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಇವರು ನಮ್ಮ ಜೊತೆಗೆ ಇವತ್ತು ಕೋವಿಡ್-19 ಮತ್ತು ಮಕ್ಕಳು ಎಂಬ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ನಮ್ಮ ಜೊತೆಗೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ಗೌರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಗೌರಿ ಅವರ ಬಗ್ಗೆ ಹೇಳಬೇಕಂತಾದ್ರೆ ಇವರು ಉಡುಪಿ ಮತ್ತು ಮಣಿಪಾಲದ ಜನರಿಗೆ ಬಹಳಷ್ಟು ಚಿರಪರಿಚಿತರು. ಪೀಡಿಯಾಟ್ರಿಷಿಯನ್ ಆಗಿ ಸುಮಾರು 1988ರಿಂದ ಸೋನಿಯಾ ಕ್ಲಿನಿಕಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇನ್ನು ರೋಟರಿಯ ಜೊತೆಗೆ ಇವರ ಸಂಬಂಧ ಬಹಳಷ್ಟು ಹಿರಿಮೆಯನ್ನು ಪಡೆದುಕೊಂಡಿದೆ. ಇವರು ರೋಟರಿ ಮಣಿಪಾಲದ ಸದಸ್ಯರು, ಮಾಜಿ ಅಧ್ಯಕ್ಷರಾಗಿ 2005ರಿಂದ 6 ಒಂದು ಇಯರಲ್ಲಿ ಅಧ್ಯಕ್ಷರಾಗಿದ್ದರು. ಮತ್ತು ರೋಟರಿಯ ಬಹಳ ಇಂಪಾರ್ಟೆಂಟ್ ಪೊಸಿಷನ್ನಲ್ಲಿ ಒಂದಾಗಿರುವಂತಹ ಡಿಸ್ಟ್ರಿಕ್ಟ್ ಗವರ್ನರ್ ನಾಮಿನಿ ಆಗಿದ್ದಾರೆ. 2022ಕ್ಕೆ ರೋಟರಿ ಡಿಸ್ಟ್ರಿಕ್ಟ್ 3182 ಇದರ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಇವರು ಸೇವೆ ಸಲ್ಲಿಸಲಿಕ್ಕಿದ್ದಾರೆ. ಅವರ ಜೊತೆಗೆ ನಾವು ಮಾತಾಡುವ, ಅವರು ಪೀಡಿಯಾಟ್ರಿಷಿಯನ್ ಆಗಿರೋದ್ರಿಂದ ನಾವು ಹೆಚ್ಚಿನ ವಿಚಾರಗಳನ್ನು ಮಕ್ಕಳ ಆರೋಗ್ಯ ಮತ್ತು ಕೋವಿಡ್-19 ಕುರಿತು ಇಡ್ತೇವೆ. ಸೊ ಮೊದಲಿಗೆ ನಾವು ಕೇಳಬೇಕಾಗಿರುವಂಥ ಪ್ರಶ್ನೆ ಮ್ಯಾಮ್ ನಿಮ್ಮ ಹತ್ರ. ನೀವು ಬಹಳಷ್ಟು ವರ್ಷದಿಂದ ರೋಟರಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಮ್ಮ ವೀಕ್ಷಕರಿಗೆ ತುಂಬ ಜನರಿಗೆ ರೋಟರಿಯ ಬಗ್ಗೆ ಗೊತ್ತಿರ್ಬೋದು, ಆದರೆ ನೀವು ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಎಕ್ಸ್ಪೀರಿಯನ್ಸ್ನ ಮೂಲಕ ನೀವು ರೋಟರಿಯನ್ನು ಹೇಗೆ ಡಿಫೈನ್ ಮಾಡ್ತೀರಿ? ನಾನು ರೋಟರಿ ಜಾಯ್ನ್ ಆದಾಗ 2002 ಅಲ್ಲಿ ಜಾಯ್ನ್ ಆಗಿದ್ದೆ. ಆಗ ನನಗೆ ಏನಾದ್ರು ಒಂದು ಬೇರೆ ಮಾಡ್ಬೇಕಂತ, ಪೀಡಿಯಾಟ್ರಿಷಿಯನ್ ನಾವು ಯಾವಾಗಲೂ ದಿನ ಇಡೀ ಪೇಷಂಟ್ ನೋಡ್ತಾ ಇರ್ತೇವೆ. ಸೊ ಪೇಷಂಟ್ ಅಲ್ಲಿ ಕೂತ್ಕೊಳ್ಳೋದು, ನಾನು ಈ ಟೇಬಲ್ ಹಿಂದೆ ಕೂತ್ಕೊಳ್ಳೋದು, ಪರೀಕ್ಷೆ ಮಾಡೋದು, ಅವ್ರು ಹೋಗೋದು. ಆದ್ರೆ ಬೇರೆ ಬೇರೆ ತರದ ಜನರನ್ನು ಮೀಟ್ ಮಾಡುವುದು, ಅವರವರ ಉದ್ಯೋಗದ ಬಗ್ಗೆ ನಾವು ಅದನ್ನು ಕಲಿಯುವುದು, ಅವರ ಹೇಗೆ ಆಲೋಚನೆಯನ್ನು ನಾವು ಹೇಗೆ ಅದರಿಂದ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಬರ್ಬಹುದು ಅಂತ ಇದನ್ನೆಲ್ಲ ಗೊತ್ತಾಗ್ಬೇಕಂತ ಹೇಳ್ಕೊಂಡು ನನ್ನ ಟೀಚರ್ ಇಂದಿರಾ ಟೀಚರ್ ನನ್ನ ಸ್ಕೂಲ್ ಟೀಚರ್, ಅವರು ರೋಟರಿಯಲ್ಲಿ ಇದ್ರು, ನಮ್ಮ ಕ್ಲಬ್ಬಿನ ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ರು. ಸೊ ಅವ್ರು ಹೇಳಿದ್ರು, ಗೌರಿ ವೈ ಡೋಂಟ್ ಯು ಜಾಯಿನ್ ರೋಟರಿ ಅಂತ ಹೇಳಿದ್ರು. ಸೊ ಟೀಚರ್ ಹೇಳಿದಾಗ ನಾನು ಇಲ್ಲ ಅಂತ ಹೇಳೋದಿಲ್ಲ. ಸೊ ನಾನು ಆಯ್ತು ಮೇಡಮ್ ಅಂತ ಹೇಳಿ ನಾನು ರೋಟರಿ ಜಾಯ್ನ್ ಆಗಿದ್ದೆ. ಅಂಡ್ ರೋಟರಿ ಹ್ಯಾಸ್ ಥಾಟ್ ಮೀ ಮೆನಿ ಥಿಂಗ್ಸ್. ಇಟ್ ಹ್ಯಾಸ್ ಯು ಮಸ್ಟ್ ರಿಮೆಂಬರ್, ಪಾಲ್ ಹ್ಯಾರಿಸ್ ಅವರು ರೋಟರಿ ಅನ್ನು ಶುರು ಮಾಡಿದಾಗ ಅವರು ಸಹ ಖಾಲಿ ಒಂದು ಫ್ರೆಂಡ್ಶಿಪ್, ಫೆಲೋಶಿಪ್ ಅಂಡ್ ಅದಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದು ರೋಟರಿ. ದೊಡ್ಡ ಸರ್ವಿಸ್ ಆರ್ಗನೈಸೇಷನ್ ಆಗಿ ಸ್ಟಾರ್ಟ್ ಮಾಡಲಿಲ್ಲ. ಆದ್ರೆ ಅದು ಕ್ರಮೇಣವಾಗಿ ಅದೊಂದು ಸರ್ವಿಸ್ ಆರ್ಗನೈಸೇಷನ್ ಆಗಿ ಬದಲಾವಣೆ ಆಯಿತು. ಆದ್ರೆ ಸೊ the most important thing about Rotary is friendship and fellowship. ಸೊ ಅದನ್ನು ನಾವು ಪ್ರತಿ ವಾರ ಕ್ಲಬ್ ಮೀಟ್ ಅಲ್ಲಿ ಬೇರೆ ಬೇರೆ ತರ ಜನರನ್ನು ಮೀಟ್ ಮಾಡಿ ಅವರ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್, ಅವರ ಹೇಗೆ ಅವರು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ, ಅದು ಅವರೊಟ್ಟಿಗೆ ಬೇರೆ ಸರ್ವಿಸ್ ಕೆಲಸವನ್ನು ಮಾಡುವಾಗ ಒಂದು ಒಳ್ಳೆ ಫೀಲಿಂಗ್ ಬರ್ತದೆ. ಅಂಡ್ ದಟ್ಸ್ ವಾಟ್ ಐ ಎಂಜಾಯ್. And Rotary andre it is something that is almost
16 years old now. So adrinda every problem has been thought out, every detail has been worked out. ಅವರು ಎಂತ ಮಾಡಬೇಕು, ಒಂದು ಪರಿಹಾರ ಉಂಟು, ಅದನ್ನೆಲ್ಲ ಡೀಟೇಲ್ ಆಗಿ ಮಾಡಿ ಇಟ್ ಇಸ್ ಸೋ ವೆರಿ ವೆಲ್ ಆರ್ಗನೈಸ್ಡ್. ನಮ್ಗೆ ಅದರಿಂದ ಎಷ್ಟೋ ಕಲೀಲಿಕ್ಕೆ ಉಂಟು. So that is what I appreciated in Rotary, that we can learn something, how to organize a function, how to do a service project, and how to involve everybody in doing a service project. ಕೆಲವು ಸರ್ತಿ ನಾವು ಎಲ್ಲ ಮಾಡುವಾಗ ನಾವು ಒಬ್ಬರೇ ಒಂದು ಕಾರ್ಯಕ್ರಮವನ್ನು ಮಾಡುವುದು ಬಹಳ ಸುಲಭ. ಆದ್ರೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಅವರೊಂದಿಗೆ ಕೆಲಸ ಮಾಡುವಾಗ ನಾವು ಎಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಇದರ ವಿಷಯದಲ್ಲಿ ನಾನು ರೋಟರಿಯನ್ನು ಜಾಯಿನ್ ಆಗಿದೆ, and I have benefited a lot from Rotary. I have grown with ideas, and also the Rotary experience is something a very unique experience. ಓಕೆ ಮ್ಯಾಮ್, ನಿಮ್ಮ ಒಂದು ತುಂಬ ದೊಡ್ಡ ಜರ್ನಿ ರೋಟರಿ ಕ್ಲಬ್ ಮಣಿಪಾಲದಲ್ಲುಂಟು. ನಾವು ಜಸ್ಟ್ ಲಾಸ್ಟ್ ಇಯರ್ನ ಅಚೀವ್ಮೆಂಟ್ಸ್ಗಳನ್ನು ನೋಡಿದಂತಾದರೆ ಈ ಕೋವಿಡ್ನಿಂದ ಮಕ್ಕಳಿಗೆ ಆನ್ಲೈನ್ ಕ್ಲಾಸಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸುಮಾರು 113 ಟ್ಯಾಬ್ಸ್ಗಳನ್ನು 6 lakh ವರ್ತ್ ಟ್ಯಾಬ್ಗಳನ್ನು ನೀವು ನಿಮ್ಮ ರೋಟರಿ ಕ್ಲಬ್ ಮಣಿಪಾಲ್ನ ಮೂಲಕ ನೀಡಿದ್ದೀರಿ. ಟೀಚರ್ಸ್ಗಳಿಗೆ ಸ್ಯಾಲರಿಗಂತ 2 lakhs ಫಂಡ್ ಮಾಡಿದ್ದೀರಿ. ಮತ್ತು ನಮ್ಮ ಕಾರ್ಕಳದಲ್ಲಿ ಒಂದು ಡಯಾಲಿಸಿಸ್ ಯೂನಿಟನ್ನು 26 lakhs rupees ಖರ್ಚು ಮಾಡಿ ಒಂದು ಓಪನ್ ಮಾಡಿದ್ದೀರಿ. ಸೊ ಹೀಗೆ ರೋಟರಿ ಕ್ಲಬ್ ಮಣಿಪಾಲ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬರ್ತುಂಟು. ಅದರ ಜೊತೆಗೆ ನೀವು ತುಂಬ ವರ್ಷದಿಂದ ಇದರ ಜೊತೆಗೆ ಸೇರ್ಕೊಂಡಿದ್ದೀರಿ. ನಿಮ್ಮ ಜರ್ನಿಯೂ ಕೂಡ ತುಂಬ ದೊಡ್ಡದಿದೆ. ನೀವು ಒಂದು ಮೆಂಬರ್ ಆಗಿ ಸೇರಿ ಆದ ನಂತರ ರೋಟರಿ ಕ್ಲಬ್ ಮಣಿಪಾಲದ ಪ್ರೆಸಿಡೆಂಟ್ ಆಗಿ ಈಗ ಡಿಸ್ಟ್ರಿಕ್ಟ್ ಗವರ್ನರ್ ಆಗ್ತಿದ್ದೀರಿ. ನಿಮ್ಮ ಈ ಒಂದು ಜರ್ನಿಯನ್ನು ನೀವು ಹೇಗೆ ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಇಟ್ ಹಸ್ ಬೀನ್ ಅ ಲಾಂಗ್ ಜರ್ನಿ. ನಾನು ಡಿಸ್ಟ್ರಿಕ್ಟ್ ಗವರ್ನರ್ ಆಗ್ತೇನೆ ಅಂತ ಎಣಿಸ್ಲಿಲ್ಲ. ಇಟ್ ವಾಸ್ ಜಸ್ಟ್ ನಾನು ಇದ್ದೇನೆ ರೋಟರಿಯಲ್ಲಿ, ಅಂಡ್ ಐ ಎಂಜಾಯ್ ಇಸ್ ನಮ್ಮ ಕ್ಲಬ್ ಮೆಂಬರ್ಸ್ ಒಟ್ಟಿಗೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡುವುದು, ಮತ್ತೆ ಅವರೊಂದಿಗೆ ಕೆಲಸ ಮಾಡುವುದು, ಅಂಡ್ ನಮ್ಮ ಮೀಟಿಂಗ್ಸ್ಗೆ ಬರುವಾಗ ಅವರೊಂದಿಗೆ ಮಾತಾಡುವುದು, ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡುವುದು. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ರೋಟರಿ. And along with that, now last year on the Alien 4 camp agi madideve, we gave for nearly about 300 people without hands. Now artificial limbs annu now kottideve, and that's a huge project. ಸೊ ಅದೆಲ್ಲ ನಾವು ಒಟ್ಟಿಗೆ ಮಾಡುವಾಗ ನಾವು ಪೂನಾದಿಂದ ಅವರು ಬಂದಿದ್ರು ನಮ್ಮ ಈ ಕಾರ್ಯಕ್ರಮಕ್ಕೆ. ಅವರಿಂದ ನಾವು ಎಷ್ಟೋ ಕಲ್ತಿದ್ದೇವೆ, ಹೇಗೆ ಕ್ಯಾಂಪ್ಸ್ ಅನ್ನು ಮಾಡುವುದು, ಯಾವ ರೀತಿಯಲ್ಲಿ ನಾವು ಹೆಲ್ಪ್ ಮಾಡಬಹುದು. ಎಷ್ಟೋ ಬಡ ಜನರು ಕೈ ಇಲ್ಲದವರು ನಮ್ಮೊಂದಿಗೆ ಬಂದು ಅವರಿಗೆ ನಾವು ಸಹಾಯ ಮಾಡುವಾಗ ಅದೊಂದು ತುಂಬಾ ಸಂತೋಷ ಕೊಡ್ತದೆ. ಅದು ಬೇರೆ ಯಾವ ಕಾರ್ಯಕ್ರಮದಲ್ಲಿ ಅಷ್ಟು ಸಂತೋಷ ಕೊಡ್ಲಿಕ್ಕೆ ಆಗುದಿಲ್ಲ. ಮ್ಯಾಮ್, ಇನ್ನು ನಮ್ಮ ಮೇನ್ ಟಾಪಿಕ್ಗೆ ಬರೋದಂತಾದರೆ, ಸೊ ನಮ್ಮದು ಈಗ COVID-19 ಮತ್ತು ಚಿಲ್ಡ್ರನ್ ಇರುವಾಗ ನಾವು ಸ್ಟಾರ್ಟ್ ಮಾಡುವ ಪ್ಯಾಂಡಮಿಕ್ ಇನಿಷಿಯಲ್ ಬಿಗಿನಿಂಗ್ ಆದ ನಂತರ ಇಲ್ಲಿಯವರೆಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು COVID-19 ಮತ್ತು ಇಲ್ಲಿ ಎಫೆಕ್ಟ್ ಆದ ಮಕ್ಕಳ ಜೊತೆಗೆ? ಮ್ಯಾಮ್, COVID-19 ಎಲ್ಲರಿಗೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ಆದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆದದ್ದು ಮಕ್ಕಳಿಗೆ. ಫಾರ್ ಚಿಲ್ಡ್ರನ್, ಮಕ್ಕಳಿಗೆ ಅವರಿಗೆ ಶಾಲೆ ಇಲ್ಲ, ಫ್ರೆಂಡ್ಸ್ ಒಟ್ಟಿಗೆ ಆಡ್ಲಿಕ್ಕೆ ಆಗುದಿಲ್ಲ, ಒಂದು ಟಿವಿ ಅಥವಾ ಐಪ್ಯಾಡ್ ಅನ್ನು ನೋಡ್ಕೊಂಡು ಇರುವುದು, ಆನ್ಲೈನ್ ಕ್ಲಾಸಸ್, ಅದು ಬೇರೆಯವರೊಟ್ಟಿಗೆ ಬೇರೆ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಅದನ್ನು ಟೀಚರ್ ಹೇಳುವುದನ್ನು ಕೇಳಿದ್ರೆ ಮಾತ್ರ ಒಂದು ಸಂತೋಷ, ಅದು ಸರಿಯಾಗಿ ತಲೆಗೆ ಹೋಗ್ತದೆ. ಆದ್ರೆ ಈಗ ಆ ವಿಡಿಯೋದಲ್ಲಿ ಕಲಿಸ್ತಾರೆ, ಅದನ್ನು ಯಾವಾಗ ಬೇಕಾದ್ರೂ ಅದನ್ನು ನೋಡ್ಬೋದು. ಮಕ್ಕಳಿಗೆ ಆ ಶಿಸ್ತು ಕಡಿಮೆ ಆಗಿದೆ. ಅವರು ಸುಲಭವಾಗಿ ಅದನ್ನು ಅವರು ಐಪ್ಯಾಡ್ ನ ಮುಂದೆ ಇಟ್ಟು ಅವರು ಅದನ್ನು ಕಾರ್ಟೂನ್ಸ್ ಅಥವಾ ಏನಾದ್ರೂ ನೋಡ್ತಾ ಇರ್ತಾರೆ. ತಂದೆ ತಾಯಿ ಅವರಿಗೆ ಅವರವರ ಕೆಲಸ ಇರ್ತದೆ, ಸೊ ಅವರಿಗೆ ಅಷ್ಟು ಗಮನ, ಇದು ಸುಲಭ. ಒಂದು ಐಪ್ಯಾಡ್ ಅಥವಾ ಟಿವಿಯ ಮುಂದೆ ಅವರನ್ನು ಇಟ್ರೆ ಅವರಿಗೆ ಅವರ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. This has caused a lot of behavioral problems ಮಕ್ಕಳಲ್ಲಿ, ಸ್ಪೆಷಲಿ ಅವರಿಗೆ ಟ್ಯಾಂಟ್ರಮ್ಸ್, ಅವರಿಗೆ ಸಿಟ್ಟು ಬೇಗ ಬರ್ತದೆ. ಬೇಗ ಬಂದು ಅವ್ರಿಗೆ ಏನಾದ್ರೂ ಒಂದು ಟ್ಯಾಂಟ್ರಮ್ಸ್ ಬರುವುದು ಬಹಳ ಸುಲಭದಲ್ಲಿ ಟ್ಯಾಂಟ್ರಮ್ಸ್ ಬರ್ತದೆ. ಸಣ್ಣ ವಿಷಯಕ್ಕೆ ಸಿಟ್ಟು ಬರುವುದು, ಇದು ಮಾಡುದಿಲ್ಲ, ನಾನಲ್ಲಿ ಹೋಗುದಿಲ್ಲ, ನನ್ ಹೊರಗೆ ಬಿಡ್ಲಿಕ್ಕೆ ಬಿಟ್ಟು. ಸ್ಪೆಷಲಿ ಟೀನೇಜರ್ಸ್, ಅವರಿಗೆ ಹೊರಗೆ ಹೋಗದೆ ಅವರ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡದೆ ಇದ್ರೆ ಅವರಿಗೆ ಭಾರಿ ಕಷ್ಟ ಆಗ್ತದೆ. ಆದ್ರೆ ಇಂಥ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಕಂಡು ಬರ್ತಾ ಉಂಟು. ಸಣ್ಣ ಮಕ್ಕಳಲ್ಲಿ ಅವರಿಗೆ ಮನೆಯಲ್ಲೇ ಕೂತ್ಕೊಳ್ಳಿದ್ದಾರೆ, ಎಷ್ಟಂತ ಅವರು ಟಿವಿ ನೋಡಿದ ಅದು ಸಹ ಅವರಿಗೆ ಮಕ್ಕಳ ತಂದೆ ನನ್ನೊಟ್ಟಿಗೆ ಬಂದು ಆಡಿ, ತಾಯಿ ನನ್ನೊಟ್ಟಿಗೆ ಬಂದು ಆಡಿ ಅಂತ ಕೇಳುವಾಗ ತಾಯಿಗೆ ಪುರುಸತ್ತಿಲ್ಲ, ತಂದೆಗೂ ಪುರುಸತ್ತಿಲ್ಲ. ಓಕೆ
ಮ್ಯಾಮ್ ಇನ್ನೊಂದು, ಈಗ ಸೆಕೆಂಡ್ ವೇವನ್ನು ನಾವು ಜಸ್ಟ್ ಪಾಸ್ ಮಾಡಿ ಬಂದದಷ್ಟೇ, ಅಷ್ಟು ಹೊತ್ತಿಗಾಗಲೇ ನಾವೀಗ ಸ್ಯಾಟಿಲೈಟ್ ಟೆಲಿವಿಷನ್ಸ್ಗಳಲ್ಲಿ ನೋಡ್ತಿರುವ ಹಾಗೆ ಒಂದು ಥರ್ಡ್ ವೇವ್ನ ಹೆದರಿಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಈ ಹೆದರಿಕೆ ಜೊತೆಗೆ ಇನ್ನೊಂದು ಏನು ಬಂದಿದೆ ಅಂತ ಹೇಳಿದರೆ, ಥರ್ಡ್ ವೇವ್ ಹೆಚ್ಚಾಗಿ ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ ಅಂತ. ನಿಮ್ಮ ಒಪಿನಿಯನ್ ಏನು ಮ್ಯಾಮ್ ಈ ಥರ್ಡ್ ವೇವ್ನ ಬಗ್ಗೆ, ಮತ್ತು ಇದು ಮಕ್ಕಳಿಗೆ ಏನಾದರೂ ಹೆಚ್ಚಿನ ರೀತಿಯಲ್ಲಿ ಎಫೆಕ್ಟ್ ಆಗಬಹುದಾ? ನಮ್ಗೆ ಕೋವಿಡ್ ವಿಷಯ ಹೆಚ್ಚು ಗೊತ್ತಿಲ್ಲ, ಅಂದ್ರೆ ನಾವು ನಾಟ್ ದಟ್ ಕೋವಿಡ್ ನಾವು ಕೇಳಿದ್ದೇವೆ, ಓದಿದ್ದೇವೆ. ಬಟ್ ನಾವು ಮಾರ್ಚದಲ್ಲಿ ಒಂದು ನಡೆಸಿದಾಗ ಆಲ್ಮೋಸ್ಟ್ 50% ಆಫ್ ಚಿಲ್ಡ್ರನ್ ಅವರ ದೇಹದಲ್ಲಿ ಆಂಟಿಬಾಡೀಸ್ ಆಗೇ ಉಂಟು. ಸೊ ಅವ್ರ ಮಕ್ಕಳಿಗೆ ಮುಂಚೆ ಎಫೆಕ್ಟ್ ಆಗಿದೆ, ದೊಡ್ಡವರಿಂದ ಮಕ್ಕಳಿಗೆ ಹಬ್ಬುವಂತದ್ದು. ಸೊ ದೇ ಆಲ್ರೆಡಿ ಲಾಟ್ ಆಫ್ ಚಿಲ್ಡ್ರನ್ ಹ್ಯಾವ್ ಗಾಟ್ ಕೋವಿಡ್ ಅಂಡ್ 50% ಆಫ್ ದೆಮ್ ಆಲ್ರೆಡಿ ಗಾಟ್ ಆಂಟಿಬಾಡೀಸ್. So it doesn't mean that third wave will affect more and more children. We are just aware. We just feel that the first wave ಅಲ್ಲಿ seniors ಗೆ, ಪ್ರಾಯದವರಿಗೆ ಅದು ಎಫೆಕ್ಟ್ ಆಗಿತ್ತು. ಮತ್ತೆ in the second wave both youngsters, middle aged people and older people were greatly affected. ಮತ್ತೆ ಥರ್ಡ್ ವೇವ್ ಅಲ್ಲಿ ಮಕ್ಕಳಿಗೆ ಆಗ್ತದೆ. ಇಟ್ ಮೇ ನಾಟ್ ರಿಯಲಿ ಹ್ಯಾಪನ್, and even if it happens, I want to reassure the parents that usually in children, ನನಗೆ ಸುಮಾರು ಕೋವಿಡ್ ಪಾಸಿಟಿವ್ ಮಕ್ಕಳು ಬರ್ತಾರೆ, ಬಟ್ ವೆರಿ ವೆರಿ ಮೈಲ್ಡ್ ಸಿಂಪ್ಟಮ್ಸ್. ಕೆಲವರಲ್ಲಿ ಸಣ್ಣ ಒಂದು ಜ್ವರ, ಸಣ್ಣ ಕೆಮ್ಮು, ಸಣ್ಣ ಒಂದು ನಮ್ಗೆ ಫ್ಲೂ ಬಂದ ಹಾಗೆ ಅಷ್ಟೇ ಇರುವುದು ಪ್ರಾಬ್ಲಮ್ಸ್, ದೊಡ್ಡ ಪ್ರಾಬ್ಲಮ್ಸ್ ಏನು ಇರುವುದಿಲ್ಲ. ಆದ್ರೆ ಕೋವಿಡ್ ಟೆಸ್ಟ್ ಮಾಡುವಾಗ ನಾವು ಗವರ್ಮೆಂಟ್ ಆರ್ಡರ್ ಪ್ರಕಾರ ಎಲ್ಲ ಮಕ್ಕಳು ಯಾರಾದ್ರೂ ಫೀವರ್ ಇಂದ ಬಂದ್ರೆ ಅವರಿಗೆ ಕೋವಿಡ್ ಟೆಸ್ಟ್ ಆಗ್ಲೇಬೇಕಂತ ಉಂಟು. ಸೊ ಅದು ಅದ್ರ ಪ್ರಕಾರ ನಾವು ಕೋವಿಡ್ ಟೆಸ್ಟ್ ಮಾಡಿದಾಗ ಅವರು ಪಾಸಿಟಿವ್ ಬರ್ತಾರೆ. So those are the problems that we need to face. What is the problem? ಮಗುವಿಗೆ ಕೋವಿಡ್ ಟೆಸ್ಟ್ ಪಾಸಿಟಿವ್ ಬಂದಾಗ ಮಗು ಬೇಬಿ ದೊಡ್ಡ ಪ್ರಾಬ್ಲಮ್ ಇಲ್ಲ, ಅವರು ಓಡಾಡ್ತಾ ಇರ್ತಾರೆ, ಊಟ ಮಾಡೋದು ಸ್ವಲ್ಪ ಕಮ್ಮಿ ಆಗ್ಬಹುದು. ಸೊ ಆದ್ರೆ ಅವರ ಸ್ಯಾಚುರೇಷನ್ ಎಲ್ಲ ಸರಿ ಇರ್ತದೆ, ಬಟ್ ದೇ ಕ್ಯಾನ್ ಸ್ಪ್ರೆಡ್ ದಟ್ ವೈರಸ್ ಟು ಓಲ್ಡರ್ ಪೀಪಲ್. ಓಕೆ, ದೊಡ್ಡವರಿಗೆ ಅವ್ರಿಗೆ ಅದನ್ನು ಯಾರ ಮನೆಯಲ್ಲಿ ಅಜ್ಜಿ ತಾತ ಎಲ್ಲ ಇದ್ರೆ ಅವರಿಗೆ ಕೋವಿಡ್ ಬರೋಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ನಾವು ಜಾಗೃತಿ ಮಾಡಬೇಕು. ಓಕೆ ಮ್ಯಾಮ್, ಈಗ ಕೋವಿಡ್-19 ನಮ್ಮದು ಒಂದು ಲಾಕ್ಡೌನ್ ಇತ್ತು, ಅದು ರಿಲ್ಯಾಕ್ಸೇಷನ್ ಆಗಿದೆ. ಬಟ್ ರಿಲ್ಯಾಕ್ಸೇಷನ್ ಆಗಿರುವಂಥ ಅರ್ಥ ಅದು ಮುಗ್ದಿದೆ ಅಂತ ಅಲ್ಲ. ಸೊ ಈ ಟೈಮಲ್ಲಿ ನೀವು ಏನು ಗೈಡ್ ಮಾಡ್ತೀರಿ ಮ್ಯಾಮ್ ಪೇರೆಂಟ್ಸ್ಗಳಿಗೆ? ಅಂದರೆ ಮಕ್ಕಳನ್ನು ನಾವು ಯಾವ ರೀತಿ ಕೇರ್ ಮಾಡಬೇಕು ಅಂತ ಗೈಡ್ ಮಾಡ್ತೀರಿ? ಮಕ್ಕಳಿಗೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಗುಡ್ ನ್ಯೂಟ್ರಿಷನ್. ಮಕ್ಕಳಿಗೆ ಯಾವಾಗ್ಲೂ ನ್ಯೂಟ್ರಿಷಿಯಸ್ ಫುಡ್ ನಾವು ಅದು ಹೇಗಾದ್ರೂ ನಾವು ಕೊಡ್ತೇವೆ. ಆದ್ರೆ ಈ ಟೈಮಲ್ಲಿ ಸಮ್ ಲಿಟಲ್ ಬಿಟ್ ಆಫ್ ಐರನ್, ವಿಟಮಿನ್ ಡಿ, ವಿಟಮಿನ್ ಸಿ ಇದನ್ನೆಲ್ಲ ಕೊಡುವುದು, ಜಿಂಕ್ ಇದನ್ನೆಲ್ಲ ಕೊಡುವುದು ಸ್ವಲ್ಪ ಉತ್ತಮ. ಯಾಕಂದ್ರೆ ಅವರ ಇಮ್ಯುನಿಟಿ ಸ್ವಲ್ಪ ಇದೆಲ್ಲ ಕೊಡುವಾಗ ಅವರ ಇಮ್ಯುನಿಟಿ ಸ್ವಲ್ಪ ಜಾಸ್ತಿ ಆಗ್ತದೆ. ಅಂಡ್ ದೊಡ್ಡವರು ಹೊರಗೆ ಹೋಗಿ, ಮನೆಯಿಂದ ಹೊರಗೆ ಹೋಗಿ ಕೆಲಸಕ್ಕೆ ಹೋಗಿ ಅದು ವಾಪಸ್ ಬರುವವರು ಯಾವಾಗ್ಲೂ ಸ್ವಲ್ಪ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿರ್ಬೇಕು ಮನೆಯಲ್ಲಿ ಸಹ. ಯಾಕಂದ್ರೆ ಸಣ್ಣ ಮಕ್ಕಳು ಅವರ ಹತ್ರ ಹೋಗುವಾಗ ಒಂದು ವೇಳೆ ಅವರಿಗೆ ಕೋವಿಡ್ ಇದ್ರೆ ಅದು ಸಣ್ಣ ಮಕ್ಕಳಿಗೆ ಹರಡುತ್ತದೆ. ಸೊ ಮಾಸ್ಕ್, ಡಿಸ್ಟೆನ್ಸಿಂಗ್ ಅಂಡ್ ಹ್ಯಾಂಡ್ ವಾಷಿಂಗ್, ಹೈಜೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮಕ್ಕಳಿಗೆ ನಾವು ಮಾಸ್ಕ್ ಹಾಕ್ಲಿಕ್ಕೆ ಕಲಿಸ್ಕೊಡ್ಬೇಕು. ಕೆಲವರು ಹಾಕ್ಲಿಕ್ಕೆ ಈಗ ಎಲ್ಲರಿಗೆ ಅಭ್ಯಾಸ ಆಗಿದೆ, ಈಗ ವೆರಿ ಫ್ಯಾಷನಬಲ್ ಮಾಸ್ಕ್ ಬರ್ತಾ ಉಂಟು. ಸೊ ಮಕ್ಕಳಿಗೆ ಅದನ್ನ ಹಾಕ್ಲಿಕ್ಕೆ ಉಮೇದು ಉಂಟು. ಸೊ ಅದನ್ನೆಲ್ಲ ಹಾಕ್ಲಿಕ್ಕೆ ನಮ್ಮ ಮಕ್ಕಳಿಗೆ ನಾವು ಕಲಿಸಿಕೊಡ್ಬೇಕು. ಓಕೆ, ಈಗ ಸ್ಕೂಲ್ಗಳು ಸದ್ಯಕ್ಕಂತೂ ಓಪನ್ ಆಗೋದಿಲ್ಲ ಅಂತ ಗೌರ್ಮೆಂಟ್ ಹೇಳಿದೆ. ಬಟ್ ಇನ್ ಕೇಸ್ ಸ್ಕೂಲ್ಗಳನ್ನು ಓಪನ್ ಆದರೆ ನೀವು ಯಾವ ರೀತಿ ಪ್ರಿಕಾಷನ್ಸನ್ನು ಟೀಚರ್ಸ್ಗಳಿಗೆ ಅಥವಾ ಅಲ್ಲಿ ಹೋಗುವಂಥ ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡ್ತೀರಿ, ಎಸ್ಪೆಷಲಿ ಟೀಚರ್ಸ್ಗಳಿಗೆ? Teachers-ಗಳಿಗೆ they must try to wear a mask all the time. All teachers must wear a mask. They must teach the children also to wear a mask. Hand washing must be continued with great care. And ಮತ್ತೆ ಅವರನ್ನು ಸ್ವಲ್ಪ segregate ಮಾಡಿ. Too many children, ಒಂದು 30-40 children in one single class in one small room, ಅದು ಹಾಗೆ ಆಗಲೇಬಾರದು. They must learn to segregate or time the classes. ಬೆಳಿಗ್ಗೆ ಒಂದು ಬ್ಯಾಚ್, ಮಧ್ಯಾಹ್ನ ಒಂದು ಬ್ಯಾಚ್, ಹಾಗೆ ಏನಾದರೂ ಮಾಡಿ ನೋಡಬೇಕಾಗ್ತದೆ. ಓಕೆ ಮ್ಯಾಮ್, ಇನ್ನು ವ್ಯಾಕ್ಸಿನೇಷನ್ ಬಗ್ಗೆ ಬರೋದಂತಾದರೆ, ಈಗ ಅಡಲ್ಟ್ಸ್ಗಳಿಗೆ 18+ ಎಲ್ರಿಗೂ ಕೂಡ ವ್ಯಾಕ್ಸಿನೇಷನನ್ನು ಗೌರ್ಮೆಂಟ್ ಓಪನ್ ಮಾಡಿದೆ. ಸೊ ಇನ್ನು ಚಿಲ್ಡ್ರನ್ಸ್ಗೆ ಯಾವ ರೀತಿ ಒಂದು ಪ್ರೊಸೀಜರ್ ಇರ್ಬೋದು ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂಥದ್ದು? ಅದು ಕಂಪಲ್ಸರಿ ಆಗಿರ್ತದಾ ಅಥವಾ ನಾವು ಲೈಕ್ ನಮ್ಮ ಚಾಯ್ಸ್ ಬೇಸಿಸ್ ಮೇಲೆ ತಗೊಳ್ಬೋದಾ? ಇಂಥ ಯಾವ ರೀತಿ ಬರ್ಬೋದು ವ್ಯಾಕ್ಸಿನ್ ರೂಲ್ಸ್ಗಳು ಮಕ್ಕಳಿಗೆ?
ಮಕ್ಕಳಿಗೆ ಇನ್ನು ವ್ಯಾಕ್ಸಿನ್ಸ್ ಇನ್ನು ಟ್ರಯಲ್ಸ್ ಎಲ್ಲ ನಡೀತಾ ಉಂಟು. ಅದಿನ್ನು ಏನು ಯಾವುದು ಅಪ್ರೂವ್ ಆಗಲಿಲ್ಲ. ಕೆಲವು ವ್ಯಾಕ್ಸಿನ್, ಫೈಸರ್ ವ್ಯಾಕ್ಸಿನ್ ಅಮೆರಿಕದಲ್ಲಿ ಅವರು ಅಬೌಟ್ 12 years ಮಕ್ಕಳಿಗೆ ಹಾಕ್ತಾ ಇದ್ದಾರೆ. ವ್ಯಾಕ್ಸಿನೇಟ್ಲಿ ಕಂಪಲ್ಸರಿ ಫಾರ್ ಆಲ್ ಪೀಪಲ್, ನಮ್ಮೆಲ್ಲರಿಗೂ ಅಬೌವ್ 18 years. ಇಷ್ಟುವರೆಗೆ ಇಟ್ ಶುಡ್ ಬಿ ಅಬೌಟ್ ಕೋವ್ಯಾಕ್ಸಿನ್, 2 ವ್ಯಾಕ್ಸಿನ್ಸ್ ನಮ್ಮ ದೇಶದಲ್ಲಿ ಉಂಟು. ನಮ್ಮ ದೇಶದಲ್ಲಿ ತಯಾರಾದ ಉತ್ತಮವಾದ ವ್ಯಾಕ್ಸಿನ್ಸ್, ಅವರೆಲ್ಲರೂ ಅಬೌವ್ 18 years, ಆಲ್ ಆಫ್ ಅಸ್ ಮಸ್ಟ್ ಟೇಕ್ ಇಟ್. ಒಂದು ಪೇಷಂಟ್ಗೆ ಏನಾದ್ರೂ ಒಂದು ಸೈಡ್ ಎಫೆಕ್ಟ್ ಆದ್ರೆ ಅದು ಎಲ್ಲರಿಗೂ ಆಗ್ಬೇಕಂತ ಏನಿಲ್ಲ. ಸೊ ನಾವು ವ್ಯಾಕ್ಸಿನ್ ತಕೊಂಡ್ರೆ ಮಾತ್ರ ನಾವು ಈ ಕೋವಿಡ್ ಪ್ಯಾಂಡಮಿಕ್ ಅನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಸೊ ಎಲ್ಲರೂ ಕಂಪಲ್ಸರಿ ಆಗಿ ಎಲ್ಲರೂ ವ್ಯಾಕ್ಸಿನ್ ತಕೊಳ್ಳೇಬೇಕು. ಅಂಡ್ ಟ್ರಯಲ್ಸ್ ನಡೀತಾ ಉಂಟು. ಬೈ ಗಾಡ್ಸ್ ಗ್ರೇಸ್ ಮಕ್ಕಳಿಗೆ ಸಹ ಬೇಗ ಒಂದು ವ್ಯಾಕ್ಸಿನ್ ತಯಾರಾಗಬೇಕು ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಓಕೆ ಮ್ಯಾಮ್, ನೀವು ಆವಾಗ ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ ಮಾತಾಡ್ತಾ ಗ್ಯಾಜೆಟ್ಸ್ಗಳಿಂದ ಆಗುವಂತಹ ಒಂದು ಅಡ್ವರ್ಸ್ ಎಫೆಕ್ಟ್ ಬಗ್ಗೆ ಕೂಡ ಹೇಳಿದ್ರಿ. ಸೊ ಇದನ್ನು ಹೇಗೆ ನಾವು ಅವಾಯ್ಡ್ ಮಾಡ್ಬೋದು? ಇದ್ರೆ ಅಡ್ವರ್ಸ್ ಎಫೆಕ್ಟನ್ನು ಹೇಗೆ ಅವಾಯ್ಡ್ ಮಾಡ್ಬೋದು? ಯಾಕಂದರೆ ರೈಟ್ ನಾವು ವಿದೌಟ್ ಗ್ಯಾಜೆಟ್ಸ್ ನಾವು ಕ್ಲಾಸ್ಗಳನ್ನು ಒಂದು ಕಂಡಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇದರಿಂದ ಆಗುವಂಥ ಎಫೆಕ್ಟ್ಸ್ಗಳನ್ನು ನಾವು ಹೇಗೆ ಮಾಡರೇಟ್ ಆಗಿ ಇಟ್ಕೊಳ್ಬೋದು ಮೇಡಮ್? ಮಾಡರೇಟ್ ಆಗಿ ಇಟ್ಕೊಳ್ಳೋದು, when online classes anyway, I think for some time at least online class naditane irtade, but parents have to be involved in that online classes. They're not like just adu makkalanna bidudu online classes nadisodu avrige artha agbeku. But during the time ee online classes agodu maybe 45 minutes or 1 hour or 2 hours, adada mele parents or relatives somebody ಯಾರಾದ್ರೂ ಅವರನ್ನು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡಿ ಕಲಿಸ್ಬೇಕು. ಐ ಆಮ್ ಟಾಕಿಂಗ್ ಅಬೌಟ್ ವೆರಿ ಸ್ಮಾಲ್ ಚಿಲ್ಡ್ರನ್ ಬಿಲೋ 10 years, ನಾಟ್ ಅಬೌಟ್ ದಟ್. ಸೊ ಅವರನ್ನು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಬೇರೆ ಕಲಿಸೋದು, ಅವರಿಗೆ ಕ್ರಾಫ್ಟ್ ಆಕ್ಟಿವಿಟಿ, ಆರ್ಟ್ ಆಕ್ಟಿವಿಟಿ, ಅಥವಾ ಏನಾದ್ರೂ ಎಕ್ಸರ್ಸೈಸ್ ಬೇಕು. ಎಲ್ಲರಿಗೆ ಮಕ್ಕಳಿಗೆ ಎಕ್ಸರ್ಸೈಸ್ ಬೇಕು. ಹೊರಗೆ ಹೋಗಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಎಕ್ಸರ್ಸೈಸ್, ಸೈಕ್ಲಿಂಗ್ ಹೋಗುದಾ ಅಥವಾ ನಡೆಸುವುದಾ, ಬೇರೆ ಅವರ ಫ್ರೆಂಡ್ಸ್ ಒಟ್ಟಿಗೆ ಸ್ವಲ್ಪ ಮಾಸ್ಕ್ ಹಾಕಿ ಆಡುವುದಾ, ಏನಾದ್ರೂ ಒಂದು ಹೊರಗೆ ಹೋಗುವ ಅಭ್ಯಾಸ ನಮ್ಮ ಮಕ್ಕಳಿಗೆ ಬೇಕು. ಚೇರ್ ಮೇಲೆ ಕೂತ್ಕೊಂಡು ಟಿವಿ ಮಾತ್ರ ನೋಡಬಾರ್ದು. ಮ್ಯಾಮ್, ಈಗ ನೀವು ಒಂದು ಡಾಕ್ಟರ್ ಆಗಿ ನೀವು ಯಾವ ರೀತಿ ಪ್ಯಾಂಡಮಿಕಲ್ಲಿ ಕೆಲಸ ಮಾಡಿದ್ದೀರಿ ಅನ್ನೋದು ನೀವು ಆಲ್ರೆಡಿ ಹೇಳಿದ್ದೀರಿ. ಸೊ ನಿಮ್ಮ ರೋಟ್ರಿ ಅಸೋಸಿಯೇಷನ್, ನಿಮ್ಮ ರೋಟ್ರಿ ಕ್ಲಬ್ ಯಾವ ರೀತಿ ಒಂದು ಪ್ಯಾಂಡಮಿಕಲ್ಲಿ ವರ್ಕ್ಗಳನ್ನು ಕಂಡಕ್ಟ್ ಮಾಡಿದೆ ಮ್ಯಾಮ್? ಸುಮಾರು ಕೆಲಸ ರೀತಿಯಲ್ಲಿ ನಮ್ಮ ರೋಟ್ರಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅದು ಫಸ್ಟ್ ವೇವ್ ಸ್ಟಾರ್ಟ್ ಆಗುವಾಗ ಎಲ್ಲರಿಗೆ PPE ಕಿಟ್, ಮಾಸ್ಕ್ಸ್ ಅಂಡ್ ಹ್ಯಾಂಡ್ ಸ್ಯಾನಿಟೈಸ್ ಎಲ್ಲರಿಗೆ ವಿತರಣೆ ಮಾಡಿದ್ದೇವೆ. ಮತ್ತೆ ನೌ ವಿ ಹ್ಯಾವ್ ಸ್ಟಾರ್ಟೆಡ್ ಗಿವಿಂಗ್ ಲಾಟ್ ಆಫ್ ಪಲ್ಸ್ ಆಕ್ಸಿಮೀಟರ್ಸ್, ಬಿಕಾಸ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕೋವಿಡ್ ಪೇಷಂಟ್ಗೆ ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿ ಆಗ್ತದಾ ಇಲ್ವಾ ಅಂತ ನೋಡ್ಲಿಕ್ಕೆ ಪಲ್ಸ್ ಆಕ್ಸಿಮೀಟರ್ ಎಲ್ಲರೂ ಒಂದು ತಕೊಳ್ಬೇಕು. ಅಂಡ್ ಅದರಲ್ಲಿ ನೋಡಿ ಆಕ್ಸಿಜನ್ ಸ್ಯಾಚುರೇಷನ್ ಏನಾದ್ರೂ ಕಮ್ಮಿ ಆದ್ರೆ ಕೂಡಲೇ ನಾವು ಅಲರ್ಟ್ ಆಗ್ಬೇಕು. ಬಟ್ ನೌ ಡೇಸ್ ಈವನ್ ಆಕ್ಸಿಜನ್ ಕಮ್ಮಿ ಆದ ಕೂಡಲೇ ನಾವು ಕೋವಿಡ್ ಸೆಂಟರ್ಗೆ ಅವರನ್ನು ಅಡ್ಮಿಟ್ ಆಗ್ತಾರೆ, ಮತ್ತೆ ಅವರನ್ನು ನೋಡ್ಕೊಳ್ತಾರೆ. ಸೊ ವೆನ್ ಫಾರ್ ಅ ಲೇ ಪರ್ಸನ್ ಆಕ್ಸಿಜನ್ ಸ್ಯಾಚುರೇಷನ್ ನೋಡುವುದು ಸ್ವಲ್ಪ ಕಷ್ಟ. ಸೊ ಒಂದು ವೇಳೆ ಕೋವಿಡ್ ಪಾಸಿಟಿವ್ ಬಂದ್ರೆ ಕೋವಿಡ್ ಸೆಂಟರ್ಗೆ ಹೋಗಿ ಅವ್ರಿಗೆ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ಕೋವಿಡ್ ಸೆಂಟರ್ಗೆ ಹೋಗಿ ಅಡ್ಮಿಟ್ ಆಗೋದು ಉತ್ತಮ ಅಂತ ನಾವೀಗ ಗವರ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಓಕೆ ಮ್ಯಾಮ್, ಈಗ ನೀವು ಒಂದು ಆಲ್ರೆಡಿ ತುಂಬ ವರ್ಷಗಳ ಎಕ್ಸ್ಪೀರಿಯನ್ಸ್ ಉಂಟು ನಿಮಗೆ ರೋಟ್ರಿಯ ಜೊತೆಗೆ. ನಿಮ್ಮ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ಸ್ ನೀವು ಹೇಳ್ಬೋದಾ ಮ್ಯಾಮ್? ಮೋಸ್ಟ್ ಮೆಮೊರೇಬಲ್ ಇವೆಂಟ್, I don't have one single memorable event. I always feel extremely comfortable and happy when I'm in my club. And with my club members and to do an activity. We have done many activities in Idra Munche, but last year's NN4 camp was something very, very memorable. And now people now ಕರ್ನಾಟಕದಿಂದ ದೂರದಿಂದ ಬಂದಿದ್ರು ಆ ಕ್ಯಾಂಪಿಗೆ, and to see that the relief and happiness on the face and involvement of the people around us was something very, very gratifying. I think that was one of my very good moments in Rotary. Okay. And ಓಕೆ ಮ್ಯಾಮ್, ನೀವು ಈಗ ಡಿಸ್ಟ್ರಿಕ್ಟ್ ಗವರ್ನರ್ ನಾಮಿನಿ ಈಗ ಆಗಿದ್ದೀರಿ. ನೆಕ್ಸ್ಟ್ ವರ್ಷ ನೀವು ಡಿಸ್ಟ್ರಿಕ್ಟ್ ಗವರ್ನರ್ ಆಗ್ಲಿಕ್ಕಿದ್ದೀರಿ. ಸೊ ಡು ಯು ಹ್ಯಾವ್ ಎನಿ ಪ್ಲಾನ್ಸ್ ಮ್ಯಾಮ್? Yes, we all have plans. We all have to sit together and create projects. Like in Rotary, there are 6 avenues of
focus areas, what you call it. So it is like mother and child and education, water. So in each focus area, we have to create a project and think of projects to form all over the district. It may be like presently now we have. Rotarian MGR Murthy, Ramchandra Murthy is going to be the district governor for 21-22. I will take over only in 22-23. So, ಈಗ ಅವ್ರ ಪ್ರಾಜೆಕ್ಟ್ ಮಾಡಿದ್ದಾರೆ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಇಂಥ ಕಾರ್ಯಕ್ರಮಗಳನ್ನ ನಾವು ಅದನ್ನು ಆಲೋಚನೆ ಮಾಡಿ ನಾವು ನಡೆಸ್ಕೊಳ್ಬೇಕು. ಮ್ಯಾಮ್, ಈಗ ಚೈಲ್ಡ್ ಐಸೋಲೇಷನ್ ಮತ್ತು ಕ್ವಾರಂಟೈನ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಮ್ಯಾಮ್ ನೀವು? ಈಗ ಸಪ್ರೇಟಾಗಿ ಮಕ್ಕಳನ್ನು ಕ್ವಾರಂಟೈನ್ ಮಾಡೋದು, ಐಸೋಲೇಷನ್ ಮಾಡುವ ಬಗ್ಗೆ. ಮಕ್ಕಳಲ್ಲಿ ಐಸೋಲೇಷನ್, ಸಣ್ಣ ಮಕ್ಕಳಲ್ಲಿ ಬಿಲೋ 1 or 2 years ಅವರನ್ನು ಐಸೋಲೇಷನ್ ಮಾಡಲಿಕ್ಕೆ ಆಗುದಿಲ್ಲ. ದ ಪೇರೆಂಟ್ ಹ್ಯಾಸ್ ಟು ಬಿ ದೇರ್. ಮಕ್ಕಳ ಜೊತೆ ಯು ಕಾನ್ ಐಸೋಲೇಟ್ ಓನ್ಲಿ ದ ಚೈಲ್ಡ್ ಅಂಡ್ ಕೀಪ್ ದ ಪೇರೆಂಟ್ಸ್ ಅವೇ. ಸೊ ಬೋತ್ ದ parents or one parent must be there along with the child. So there is no question, and they must be possible. They can be in a separate room and the food can be delivered there and they can be there. But if that is not possible, at least the older people, the ಪ್ರಾಯದವರು ಅವರನ್ನು ಐಸೋಲೇಟ್, ಅವರು ಹೋಗಿ ರೂಮ್ ಅಲ್ಲಿ ಇದ್ದು ಮಕ್ಕಳು ಹೊರಗೆ ಇರುವುದು. It's called the reverse isolation. The older people go and stay in a room, the children are outside and playing around. Because ಅವರಿಗೆ ನಿಜವಾಗಿ ಸಿಂಪ್ಟಮ್ಸ್ ಇರುವುದಿಲ್ಲ, ಬಟ್ ಓಲ್ಡ್ ಪೀಪಲ್ ಮಸ್ಟ್ ಬಿ ಕೇರ್ಫುಲ್. ಸೊ ಅವರನ್ನು ಐಸೋಲೇಟ್ ಮಾಡೋದು, ಚಿಲ್ಡ್ರನ್ ಅನ್ನು ಹೊರಗೆ ಬಿಡುವುದು. ಓಕೆ ಮ್ಯಾಮ್, ಈಗ COVID-19ಇಂದಾಗಿ ತುಂಬ ಜನ ಮಕ್ಕಳು ತನ್ನ ಪೇರೆಂಟ್ಸ್ಗಳನ್ನು ಕಳ್ಕೊಂಡಿದ್ದಾರೆ. ಸೊ ಈ ಸಿಚುವೇಶನ್ ಜೊತೆಗೆ ಹೇಗೆ ಅವರು ಕೋಪ್ ಅಪ್ ಮಾಡ್ಬೋದು, ಮತ್ತು ಅವರ ಒಂದು ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಮೇಲೆ ಇದು ಯಾವುದಾದ್ರೂ ರೀತಿಯಾಗಿ ಎಫೆಕ್ಟ್ ಬೀಳ್ತದಾ? ಖಂಡಿತವಾಗಿ ಬೀಳದೇ ಇರ್ತದ, ಖಂಡಿತವಾಗಿ ಬೀಳ್ತದೆ. ಸೊ there are many different organizations that are working towards the psychological aspects of problems of children having lost their parents, not going to school, and they don't know what to do. So many organizations ಇಂಥ ಮಕ್ಕಳನ್ನು ಐಡೆಂಟಿಫೈ ಮಾಡಿ, ಈಗ ಗವರ್ಮೆಂಟ್ಸ್ ಇಂಥ ಮಕ್ಕಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಹೆಲ್ಪ್ ಅನ್ನು ಕೊಡ್ತಾ ಇದ್ದಾರೆ. So there are different organizations working towards it, but finally it comes to family. ಒಬ್ಬರು ತಂದೆ ತಾಯಿಯವರು ತಿಳ್ಕೊಂಡ ಮೇಲೆ, ಕಳೆದುಕೊಂಡ ಮೇಲೆ ಬೇರೆ ರಿಲೇಟಿವ್ಸ್ ಇರ್ತಾರೆ, ಅವರನ್ನು ಅಡಾಪ್ಟ್ ಮಾಡಿ ಅವರಿಗೆ ಪ್ರೀತಿ ಮತ್ತೆ ವಾತ್ಸಲ್ಯವನ್ನು ಕೊಡ್ಲೇಬೇಕು. So that is something that every family is the duty of every family to do. ಓಕೆ ಮ್ಯಾಮ್, ಈಗ COVID-19 ನಮಗೊಂದು ಕಂಟಿನ್ಯೂಸ್ ಪ್ರೊಸೆಸ್ ಥರ ಕಾಣ್ತುಂಟು. ಲೈಕ್ ಈಗ ಸೆಕೆಂಡ್ ವೇವ್ ಆಯಿತು, ಇನ್ನೂ ನಮ್ಗೆ ಗೊತ್ತಿಲ್ಲ ಯಾವಾಗಿದೆ ಎಂಡ್ ಆಗ್ಬೋದು ಅನ್ನೋದು ನಮ್ಗೆ ಈಗ ಗೊತ್ತಿಲ್ಲ. ಸೊ ಈ ನಡುವೆ ಒಂದು ಮಿಕ್ಸ್ಚರ್ ಆಫ್ ಒಂದು ಏನು ಸ್ಕೂಲಿಂಗ್ ಸಿಸ್ಟಮ್ ಬರ್ಬೋದು ಇನ್ನು ಮಕ್ಕಳಿಗೆ. ಅಂದರೆ ಒಂದು ಸಲ ಆನ್ಲೈನ್, ಸ್ವಲ್ಪ ಟೈಮ್ ಇನ್ನು ಓಪನ್ ಆದ ನಂತರ ಮತ್ತೆ ಪುನಃ ಜಾಸ್ತಿ ಆದರೆ ಪುನಃ ಆನ್ಲೈನ್. ಸೊ ಈ ಮಕ್ಕಳ ಈ ಕೋಪಪ್ ಹೇಗಿರ್ತದೆ ವಿತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್? One thing I know, I have always realized ಇಷ್ಟು ವರ್ಷದಿಂದ children cope much better than adults. So they learn, okay, offline means offline, they're quite happy and they learn. But I'm talking mainly below 10-year-olds. About teenage children, they don't adjust as well as the smaller children. Whereas smaller children, as long as their mommy and daddy or somebody they love is nearby to them, they cope with anything. And they're quite happy to do what they want. But older children, yes, definitely, the teenagers, just the 20-year-olds, they find all this very difficult. And so many careers are getting spoiled because of that. Many children, ಅವರು ಬೇರೆ ಕಡೆಯಲ್ಲಿ ಸೀಟ್ ಸಿಕ್ಕಿದೆ, ಮತ್ತೆ ಹೋಗ್ಲಿಕ್ಕೆ ಆಗುದಿಲ್ಲ, 2 ವರ್ಷ ಹಾಳಾಗಿದೆ. ಇದರಲ್ಲಿ ಎಷ್ಟೋ ಜನರಿಗೆ ಡಿಪ್ರೆಷನ್ ಆಗಿದೆ, ಏನ್ ಮಾಡ್ಬೇಕಂತ ತೋಚ್ತಾ ಇಲ್ಲ, ಎಷ್ಟುವರೆಗೆ ನಾವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಂಥ ಪ್ರಾಬ್ಲಮ್ಸ್ ಕೌನ್ಸಿಲಿಂಗ್ ಅಗತ್ಯ. They have to go and meet a counselor or talk to somebody who can give them advice. ಓಕೆ ಮ್ಯಾಮ್, ಮತ್ತು ಇನ್ನೊಂದು ಈ ಅಡಿಕ್ಷನ್ ಬಗ್ಗೆ, ಈಗ ನಾವು ಆನ್ಲೈನ್ ಕ್ಲಾಸಸ್ಗಳಿಗೆ ಗ್ಯಾಜೆಟ್ಸ್ಗಳನ್ನು ಹೆಚ್ಚು ಯೂಸ್ ಮಾಡ್ತಾ ಆ ಒಂದು ರೀತಿಯಾಗಿ ಅಡಿಕ್ಷನ್ ಆದರೆ ಅದಕ್ಕೆ ನಾವು ಆಫ್ಕೋರ್ಸ್ ನಾವು ಕೌನ್ಸಿಲರ್ ಹತ್ರ ಹೋಗಬೇಕು, ಅದು ಬೇರೆ ರೀತಿಯ ಅಡಿಕ್ಷನ್ ಇದು ಮಾಡ್ಬೋದು. ಬಟ್ ಆಗದ ಹಾಗೆ ಅದನ್ನು ಹೇಗೆ ರಿಸ್ಟ್ರಿಕ್ಟ್ ಮಾಡ್ಬೋದು ಮ್ಯಾಮ್ ನಾವು? It is not an easy problem to solve because it involves now ಮಕ್ಕಳ, because
ಮದರಿಗೆ ಕೆಲಸ ಇರ್ತದೆ, ಫಾದರಿಗೆ ಕೆಲಸ ಇರ್ತದೆ, ಬೇರೆ ಮನೆಯವರಿಗೆ ಕೆಲಸ ಇರ್ತದೆ. ಸೊ ಮಗುವಿಗೆ ಮಗು ಹೊರಗೆ ಹೋಗ್ಲಿಕ್ಕೆ ಇಲ್ಲ. ಅದು ಹೋಗ್ಬೇಕಂತಿದ್ರೆ ನಾವು ತಡೆ ಕಟ್ತೇವೆ, ಇಲ್ಲ ಹೊರಗೆ ಹೋಗೋದು ಬೇಡ, ಮಾಸ್ಕ್ ಹಾಕ್ಬೇಕು, ಇದು ಹಾಕ್ಬೇಕು ಅಂತ ಹೇಳ್ತಾ ಇರ್ತೇವೆ. ಸೊ ಏನ್ ಮಾಡುದು ಮಗು ಇಷ್ಟು 24 hours ಎಂತ ಮಾಡುದು ಮನೆಯೊಳಗೆ? ಸೊ ದಟ್ ಇಟ್ಸ್ ವೆರಿ ಈಸಿ ಥಿಂಗ್ ಫಾರ್ ಎವ್ರಿಬಡಿ ವೆನ್ ಯು ಗಿವ್ ದೆಮ್ ಅ ಟಿವಿ ಆರ್ ಅನ್ ಐಪ್ಯಾಡ್. ಅದನ್ನು ಅಥವಾ ಮೊಬೈಲ್ ಅನ್ನು ಕೊಟ್ಟು ಮೊಬೈಲ್ ನೋಡ್ತಾ ಇರ್ತಾರೆ. ಬಟ್ ದಟ್ ಇಸ್ ದ ರೀಸನ್ ಐ ಆಮ್ ಸೇಯಿಂಗ್ that we must involve. It may be difficult, it's not an easy choice. It is difficult for us to find ways to occupy the child. So, and the easiest way is always the mobile. But that is something that we have as adults. Now adannu ಸ್ವಲ್ಪ ನಾವು ಮಕ್ಕಳಿಗೆ ನಾವು ಬೇರೆ ಬೇರೆ ಇನ್ವಾಲ್ವ್ಮೆಂಟ್ ಇನ್ ದ ಕುಕಿಂಗ್ ಪ್ರೋಸೆಸ್. ನಾವು ತಾಯಿ ಮಗು ಮನೆಯಲ್ಲಿ ಇರುವುದಾದ್ರೆ ಮಗುವನ್ನು ನಾವು ಕುಕ್ ಮಾಡುವಾಗ ಅವರನ್ನು ತಂದು ಕುಕಿಂಗ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಮಾಡಬಹುದು. ಆರ್ ದ ಫಾದರ್ ಇಸ್ ಡೂಯಿಂಗ್ ಸಮ್ ಮೆಕ್ಯಾನಿಕಲ್ ವರ್ಕ್, ಆ ಮೆಕ್ಯಾನಿಕಲ್ ವರ್ಕ್ ಅಲ್ಲಿ ಇನ್ವಾಲ್ವ್ ಮಾಡಬಹುದು. ನಾವು ಮಾಡುವ ಕೆಲಸದಲ್ಲಿ ಅವರನ್ನು ಸಹ ನಾವು ಇನ್ವಾಲ್ವ್ ಮಾಡಿದ್ರೆ ಅದೆಷ್ಟು ಒಳ್ಳೆಯದು. ಮ್ಯಾಮ್, ನಮ್ಮ ಜೊತೆಗೆ ಇವತ್ತು ನೀವು ಕಾರ್ಯಕ್ರಮದಲ್ಲಿದ್ದು ಮಕ್ಕಳ ಹೆಲ್ತ್ ಬಗ್ಗೆ, COVID-19 ಮತ್ತು ಮಕ್ಕಳು ವಿಶೇಷವಾಗಿ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ಕೊಟ್ರಿ. ಅದರ ಜೊತೆಗೆ ನೀವು ನಿಮ್ಮ ಒಂದು ರೋಟರಿಯ ಜರ್ನಿಯನ್ನು ಕೂಡ ನಮಗೆ ತಿಳಿಸಿದ್ರಿ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನೀವು ನಮ್ಮ ಜೊತೆಗೆ ಎಷ್ಟೊತ್ತು ಇದ್ದು ನಮ್ಮ ಕಾರ್ಯಕ್ರಮ flu vaccine is gives a lot of protection against multiple viruses. So it also gives a little bit of cross protection for COVID virus also. Okay. So children, I suggest that all children must be given the flu vaccine so that they are protected against, for some extent. I'm not saying flu vaccine is the answer to COVID infection, but flu vaccine gives some sort of protection against COVID infection. So, and it prevents complications in COVID infection. Okay. So I suggest to all parents to give their children flu vaccine. ಮ್ಯಾಮ್, ಈಗ ಕನ್ಕ್ಲೂಡ್ ಮಾಡಬೇಕಂತಾದರೆ ಒಟ್ಟು ನೀವು ಒಂದು COVID-19 ಮತ್ತು ಈ ಮಕ್ಕಳ ಹೆಲ್ತ್ ಬಗ್ಗೆ ಹೇಗೆ ಕನ್ಕ್ಲೂಡ್ ಮಾಡ್ತೀರಿ ಈಗ ಪ್ರೋಗ್ರಾಮನ್ನು ಮ್ಯಾಮ್? Don't be scared. Scared of it. Especially COVID time ಅಲ್ಲಿ ನಮ್ಗೆ ಹೆಚ್ಚು ಮೆಂಟಲ್ ಟಾರ್ಚರ್ ಆಗ್ತಾ ಉಂಟು rather than really the infection. And don't be scared. COVID even ಸಣ್ಣ ಮಕ್ಕಳಿಗೆ ಬರುವಾಗ it's a very mild 99% of cases, only 1% of children going for any serious complication. So don't be scared. Take it as it comes. Keep your child nutritious. Give them healthy food and give them the flu vaccine. Okay. ಮ್ಯಾಮ್, ಇದರ ಜೊತೆಗೆ ನೀವು ನಮ್ಮ ಜೊತೆಗೆ ಇಷ್ಟೊತ್ತು ಇದ್ರಿ ಕಾರ್ಯಕ್ರಮದಲ್ಲಿ COVID-19 ಮತ್ತು ಮಕ್ಕಳು ಈ ವಿಚಾರದ ಬಗ್ಗೆ ನಿಮ್ಮ ಒಂದು ಗೈಡೆನ್ಸನ್ನು ನಮಗೆಲ್ಲರಿಗೂ ಕೂಡ ನೀಡಿದ್ದೀರಿ. ಅದರ ಜೊತೆಗೆ ನಿಮ್ಮ ಒಂದು ರೋಟರಿ ಜರ್ನಿಯ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮ್ಮ ವ್ಯಾಲ್ಯೂಯಬಲ್ ಟೈಮಿಗೆ ಆತ್ಮೀಯವಾಗಿರುವಂತಹ ಧನ್ಯವಾದ ಮೇಡಮ್. ಇದರ ಜೊತೆಗೆ ನಾವು ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಗೌರಿ ಅವರಿದ್ದರು. ಇವರು ರೋಟರಿಯಲ್ಲಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಲಿಕ್ಕಿದ್ದಾರೆ ಮತ್ತು ಪೀಡಿಯಾಟ್ರಿಷಿಯನ್ ಆಗಿ ಉಡುಪಿಯಲ್ಲಿ ಸಾಕಷ್ಟು ಹೆಸರನ್ನು ಪಡ್ಕೊಂಡವರು. ಇವರು ನಮ್ಮ ಜೊತೆಗೆ ಇವತ್ತು ಅವರ ಅನಿಸಿಕೆಗಳನ್ನು ಮತ್ತು ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಇವತ್ತಿನ ನಮ್ಮ ಸೇವಾ ಸಂಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯ ತನಕ ನಮಸ್ಕಾರ.